ಸೊ ಹಲೋ ಕರುನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು iFuel ಕನ್ನಡ. ಇವತ್ತು ನಮ್ಮ ಬೆಂಗಳೂರಲ್ಲಿರೋ ನಂದಿ ಟೊಯೋಟಾಗೆ ಬಂದಿದ್ದೀನಿ. ಏನಕ್ಕೆ ಅಂತ ಕೇಳಿದ್ರೆ ಮೈಲೇಜ್ ರ್ಯಾಲಿ ನಡೀತಾ ಇದೆ. ಸೊ ಬೇಸಿಕಲಿ ಯಾರಿಗೆಲ್ಲ ಈ ಮೈಲೇಜ್ ರ್ಯಾಲಿ ಅಂತ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನೋಡಿ. ಫಸ್ಟ್ ಏನಾಗುತ್ತೆ ಅಂದರೆ ಶೋರೂಮಲ್ಲಿ ಕಸ್ಟಮರ್ಸ್ ಬರ್ತಾರೆ, ಯಾರ ಹತ್ರ ಎಲ್ಲ ಅರ್ಬನ್ ಕ್ರೂಸರ್ ಹೈ ರೈಡರ್ ಕಾರ್ ಇರುತ್ತಲ್ಲ, ಸೊ ಅವರೆಲ್ಲ ಗ್ಯಾದರ್ ಆಗಿ ಶೋರೂಮಿಂದ ಒಂದು ಪಾಯಿಂಟ್ಗೆ ಡ್ರೈವ್ ಮಾಡ್ಕೊಂಡು ಹೋಗೋದು ಕಾರ್ನ. ಸೊ ಅದರಲ್ಲಿ ರೀಡಿಂಗ್ಸ್ ಎಲ್ಲ ನೋಟ್ ಮಾಡ್ಕೊಂಡಿರ್ತಾರೆ, ಕಾರ್ದು ಆ್ಯಾವ್ರೇಜ್ ಎಷ್ಟು, ಸ್ಟಾರ್ಟಿಂಗ್ ಟ್ರಿಪ್ ಎಲ್ಲ ಮಾಡಿ ಫ್ಯೂಯಲ್ ಹಾಕಿ ಕರೆಕ್ಟಾಗಿ ಗೊತ್ತಾಗುತ್ತೆ ಆ್ಯಾವ್ರೇಜ್ ಎಷ್ಟು ಬಂದಿದೆ ಅಂತ. ಸೊ ಶೋರೂಮಿಂದ ನಾವು ಏನು ಡೆಸ್ಟಿನೇಷನ್ ಇರುತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ ಯಾರು ಕ್ಲೀನಾಗಿ ಡ್ರೈವ್ ಮಾಡಿ ಅವ್ರ ಕಾರಲ್ಲಿ ಫ್ಯೂಯಲ್ ಎಫಿಷಿಯೆಂಟಾಗಿ ಒಂದು ನಂಬರ್ ಬಂದಿದ್ರೆ ಅಂದರೆ ಜಾಸ್ತಿ ಮೈಲೇಜ್ ಯಾರಿಗೆ ಬಂದಿರುತ್ತೆ ಅವ್ರಿಗೆ ಒಂದು ಫ್ರೀಯಾಗಿ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದಾರೆ ಟಾಪ್ 3 ವಿನ್ನರ್ಸ್ಗೆ. ಸೊ ಈ ಥರ ಎಲ್ಲ ಮಾಡಿದ್ರೆ ಸೂಪರ್ ಅನಿಸುತ್ತೆ ನನಗಂತೂ. ಯಾಕಂದರೆ ಇತ್ತೀಚೆಗೆ ಕಾರ್ ತೊಗೊಳ್ಳೋದು ಓಕೆ, ಅಲ್ಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ನಾನು ಯಾವ ಕಾರ್ ತೊಗೊಳ್ಳಿ, ಹೈಬ್ರಿಡ್ ತೊಗೊಳ್ಳ, EV ತೊಗೊಳ್ಳ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಟೊಯೋಟಾ ಅಂದರೆ ನಿಮಗೆ ಫ್ಯೂಯಲ್ ಎಫಿಷಿಯೆಂಟ್ ಆಗಿರ್ಬೋದು, ಕಂಫರ್ಟ್, ಪರ್ಫಾರ್ಮೆನ್ಸ್ ಆಲ್ ಟುಗೆದರ್ ಇದೆ. ಬಟ್ ಒಂದು ಆಸ್ಪೆಕ್ಟ್ನ ಇವ್ರು ಚೂಸ್ ಮಾಡಿ ಓಕೆ ನಮ್ಮ ಕಾರ್ ಇಷ್ಟು ಫ್ಯೂಯಲ್ ಎಫಿಷಿಯೆಂಟ್ ಅನ್ನೋದನ್ನು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದು ಅವ್ರ ಕಸ್ಟಮರ್ಸೇ ಡ್ರೈವ್ ಮಾಡಿ ಬರ್ತಾ ಇರೋವಂಥ ಒಂದು ನಂಬರ್ಗಳು. ಸೊ ಅದಕ್ಕೆ ನಾವು ಇವತ್ತು ಹೊಸೂರು ರೋಡಲ್ಲಿರೋ ನಂದಿ ಟೊಯೋಟಾಯಿಂದ ಜೈನ್ ಫಾರ್ಮ್ಸಿಗೆ ಹೋಗ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 45 ಕಿಲೋಮೀಟರ್ಸ್ ಇಲ್ಲಿಂದ, ಹತ್ತತ್ರ ಹೊಸೂರು ಅಂದ್ಕೊಳ್ಳಿ. ಸೊ ಈ ಡ್ರೈವಲ್ಲಿ ಕಸ್ಟಮರ್ಸ್ ಎಲ್ಲ ಡ್ರೈವ್ ಮಾಡ್ತಾರಲ್ಲ, ಅವರು ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿತ್ತು ಏನು ಅಂತ. ಆ್ಯಂಡ್ ವೈ ನಂದಿ ಟೊಯೋಟಾ ಇಲ್ಲೇ ಬಂದು ಏನಕ್ಕೆ ಅವ್ರು ಕಾರ್ ತಗೋತಾರೆ ಅನ್ನೋದನ್ನು ನಾವು ಕೇಳೋಣ. ಸೊ ಕಮ್ ಆನ್, ಲೆಟ್ಸ್ ಗೋ. ಹಲೋ ಸರ್, ವೆಲ್ಕಮ್ ಟು iFuel ಕನ್ನಡ. ಇವತ್ತು ನಂದಿ ಟೊಯೋಟಾ ಆರ್ಗನೈಸ್ ಮಾಡಿರೋ ಮೈಲೇಜ್ ರ್ಯಾಲಿಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಆ್ಯಂಡ್ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ, ಕಾರ್ ಏನಕ್ಕೆ ತೊಗೊಂಡ್ರೆ ಅದೆಲ್ಲ. ನನ್ನ ಹೆಸರು ರುಮಾನ್ ಅಂತ. ಸೊ ನಂದು ಕಮ್ಯೂಟ್ ಜಾಸ್ತಿ ಬಂದ್ಬಿಟ್ಟು ಸಿಟಿನಲ್ಲಿನೇ ಇರೋದು. ಸ್ವಲ್ಪ ಸಿಟಿ ಬಿಟ್ಟು ಹೋಗ್ತಾ ಇರ್ತೀನಿ, ಹೊಸಕೋಟೆ, ಮೈಸೂರು ಆ ಕಡೆ. ಓವರಾಲ್ ಕಮ್ಯೂಟ್ ಲಾಂಗ್ ಡ್ರೈವ್ಸು ಐತೆ, ಸಿಟಿ ಡ್ರೈವು ಐತೆ. ಸೊ ಆವ್ರೇಜ್ ನನಗೆ ಬೇಸಿಕಲಿ ನನಗೆ ಒಂದು ಕಾರ್ ಏನು ಎಲೇಜು ಚೆನ್ನಾಗಿರಬೇಕಾಗಿತ್ತು ನನಗೆ, ಆ್ಯಂಡ್ ಕಂಫರ್ಟು ಇರಬೇಕಾಗಿತ್ತು. ಈಗ ನಿಮಗೆ EV ಆಪ್ಷನ್ ಇತ್ತು, CNG ಇತ್ತು, ದರ್ ವಾಸ್ ಡೀಸೆಲ್. ಬಟ್ ಅದನ್ನೆಲ್ಲ ನೀವು ಬೈಪಾಸ್ ಮಾಡಿ ವೈ ಡಿ ಯು ಕಮ್ ಟು ಹೈಬ್ರಿಡ್? ಫಾರ್ ದ ಸಿಂಪಲ್ ರೀಸನ್, ಏನಕ್ಕಂತಾರೆ ಕಾಂಪ್ಲಿಕೇಶನ್ಸು ತಲೆ ಕೆಡ್ಸ್ಕೊಳ್ಳೋವಂಥದ್ದು ಇರಲ್ಲ. ಓಕೆ, ಚಾರ್ಜ್ ಮಾಡಿದ್ದೀನಿ, ಚಾರ್ಜ್ ಮುಗೀತು, ಎಲ್ಲೋ ಲಾಂಗ್ ಸಡನ್ನಾಗಿ ಹೋಗಬೇಕಾಗಿತ್ತು, ನಾನು ಚಾರ್ಜ್ ಇದೆಯೋ ಇಲ್ವೋ ಅದೆಲ್ಲ ನನ್ನ ತಲೆ ಕೆಡ್ಸ್ಕೊಳ್ಳೋಂಗಿರಲ್ಲ. ನನಗೆ CNGನಲ್ಲಿ ಲಾಂಗ್ ಕ್ಯೂಸ್ನಲ್ಲಿ ನಿಂತ್ಕೊಂಡ್ಬಿಟ್ಟು ಪೆಟ್ರೋಲ್ ಬಂಕ್ಸ್ನಲ್ಲಿ ಅದು ಬೇಕಾಗಿಲ್ಲ. ಓಕೆ, ಪೆಟ್ರೋಲ್ ಐತೆ, ಪೆಟ್ರೋಲ್ನಲ್ಲಿ ಸೇವ್ ಆಗ್ತಾ ಇದೆ, ಅಲ್ಟಿಮೇಟ್ಲಿ ಯು ಆರ್ ಗೇನಿಂಗ್ ವಾಟ್ ಯು ಆರ್ ಹ್ಯಾವಿಂಗ್, ಅದು ನಂಗೆ ಸಾಕಷ್ಟು. ಸರ್ ಮೈಲೇಜ್ ಎಷ್ಟು ಬರ್ತಾ ಇದೆ ನಿಮಗೆ ಈಗ ಸಿಟಿ ಆವ್ರೇಜ್? ನನಗೆ ಕನಿಷ್ಠ ಪಕ್ಷ ಒಂದು 20ರಿಂದ 21 ಬರ್ತದೆ. ಓಕೆ, ಸ್ವಲ್ಪ AC ಕಮ್ಮಿ ಯೂಸ್ ಮಾಡಿದ್ರೆ ಅಬೌಟ್ 22 ತನಕ. ಸೊ ಆರ್ ಯು ಹ್ಯಾಪಿ ವಿತ್ ದಟ್ ನಂಬರ್ಸ್? ಐ ಆಮ್ ಹ್ಯಾಪಿ ವಿತ್ ದಟ್ ನಂಬರ್. ಹೌಎವರ್ ಬೇರೆ ಜನನು ಸ್ವಲ್ಪ ಜಾಸ್ತಿ ಸಿಕ್ಕೈತೆ ಬೇರೆ ಯೂಸರ್ಸ್ಗೆ. 23, 25 ಹೇಳಿದ್ದಾರೆ. ಇವತ್ತೆಲ್ಲ ಬಂದಿಯಾರಲ್ಲ ಸರ್ ನಿಮ್ಗೆ? ಹೌದು, ಆಲ್ ಓವರ್ ಫ್ರೆಂಡ್ಸ್. ಐ ಆಮ್ ಕ್ವೈಟ್ ಎಕ್ಸೈಟೆಡ್ ಇದೆ, ಹೆಂಗಿದೆ ನೋಡೋಣ ಅಂತ ನಾನು ಬಂದಿದ್ದೀನಿ. ಇವತ್ತು ಎಷ್ಟು ಬೆಸ್ಟ್ ಮೈಲೇಜ್ ಆಗುತ್ತೆ ನಾನು ಟ್ರೈ ಮಾಡೋಣ. ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಇವತ್ತು? ಎಷ್ಟು ಬರ್ಬೋದು ನಿಮಗೆ? ನಾನು ಅಟ್ಲೀಸ್ಟ್ ಒಂದು 24 ಟ್ರೈ ಮಾಡೋಣ ಅಂತ ಇದ್ದೀನಿ, 25 ಅಟ್ಲೀಸ್ಟ್ ನೋಡೋಣ ಅಂತ ಇದ್ದೀನಿ. ಲೆಟ್ಸ್ ಸಿ ಹೌ ವಿ ಕ್ಯಾನ್ ಮೇಕ್ ಇಟ್. ಸರ್ ಹೈ ರೈಡನ್ನು ನೀವು ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತೊಗೊಬೇಕು ಅಂದರೆ ಸಜೆಸ್ಟ್ ಮಾಡ್ತೀರಾ? 100% ಮಾಡ್ತೀನಿ. ಸೊ ಎನಿ ಒನ್ ರೀಸನ್ ಲೈಕ್ ಮೈಲೇಜ್ ಟಾಪ್ ಆಸ್ಪೆಕ್ಟಲ್ಲಿ ಇಡ್ತೀರಾ? ಮೈಲೇಜ್ ಇಡ್ತೀನಿ, ಕಂಫರ್ಟ್ ಇಡ್ತೀನಿ, ಆ್ಯಂಡ್ ಮೋರ್ ಓವರ್ ಟೊಯೋಟಾ. ನೋಡಿ ಈ ಕಾರ್ ಟ್ರಸ್ಟ್ ವಿತ್ 100% ಬ್ರ್ಯಾಂಡ್. ಎಸ್, ನನಗೆ ಟೊಯೋಟಾ ಅಂದರೆ ಐ ಹ್ಯಾವ್ ಸೀನ್ ಇಟ್. ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಈ ಗಾಡಿ ಆ ಗಾಡಿ ಇನ್ನೂ ಒಂದು ಹಿಡಿದುಬಿಟ್ಟು ಎಲ್ಲ ನೋಡಿ ಕ್ವಾಲಿಸಿಂದ ಹಿಡಿದುಬಿಟ್ಟು ನಮ್ಮ ಹತ್ರ ಮನೆಯಲ್ಲಿ ಆಯ್ತು. ಆ ಥರ ಲೆಜೆಂಡರಿ ಕಾರ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಏನು ಕ್ವಶನ್ಸೇ ಕೇಳೋದು ಬೇಕಿಲ್ಲ. ದಟ್ ವಾಸ್ ದ ಮಾಸ್ಟರ್ ಪೀಸ್ ಅದು. ಹೌದು. ಸೊ ಹಾಗಾಗ್ಬಿಟ್ಟು ನನಗೆ ದೇರ್ ಇಸ್ ಅ ಲಾಟ್ ಆಫ್ ಟ್ರಸ್ಟ್ ಇನ್ ಟೊಯೋಟಾ. ಅದೈತೆ, ಅದು ನಂಬಿಕೆ ಐತೆ. ಸೊ ಅದ್ರ ಬಗ್ಗೆ ಬೇರೆ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಪೀಸ್ಫುಲಿ ಎಂಜಾಯಿಂಗ್ ದ ಕಾರ್. ಎಸ್, ಆಯ್ತು. ಇನ್ನು ನಂದಿ ಟೊಯೋಟಾ ಬಗ್ಗೆ ಹೇಳೋದಾದ್ರೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ನಂದಿ ಟೊಯೋಟಾ ನನಗೆ ಸೇಲ್ಸ್ನಲ್ಲಿ, ಆಫ್ಟರ್ ಸೇಲ್ಸ್ನಲ್ಲಿ ಮತ್ತು ಸರ್ವಿಸ್ನಲ್ಲಿ ಎಲ್ಲದರಲ್ಲೂ ಒಂದು ನಾನು ಅವ್ರಿಗೆ ಏನು ಹೇಳೋಂಗಿದ್ದಿಲ್ಲ. ನೋ ಕಂಪ್ಲೇಂಟ್ ಐ ವಾಟ್ಸ್ ಎವರ್. ಅದರಲ್ಲಿ ಅವ್ರಿಗೆ ಎಲ್ಲ ಏರಿಯಾಸ್ನಲ್ಲಿ ನನಗೆ ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿ ನನಗೆ ಅಸಿಸ್ಟೆನ್ಸ್ ಕೊಟ್ಟರು. ಅದಕ್ಕೋಸ್ಕರ ನನಗೆ ಏನೇನು ಬೇಕಿತ್ತು ಎಲ್ಲ ಮಾಡಿಕೊಟ್ರು. ಸೊ ಓವರ್ ಆಲ್ ಕಾರ್ ಜೊತೆನೂ ಹ್ಯಾಪಿ ಆಗಿದ್ದೀರಾ, ನಂದಿ ಟೊಯೋಟಾ ಡೀಲರ್ಶಿಪ್ ಜೊತೆ ಹ್ಯಾಪಿ ಆಗಿದ್ದೀರಾ? ಥ್ಯಾಂಕ್ ಯು ಸೊ ಮಚ್ ಸರ್ ಫಾರ್ ಎನಿ ಟೈಮ್.
ನಮಸ್ಕಾರ, ನನ್ನ ಹೆಸರು ನರೇಂದ್ರ ಅಂತ. ನಾವು ಇವತ್ತಿನ ಈ ಹೈ ರೈಡರ್ ಮೈಲೇಜ್ ರ್ಯಾಲಿ ಕಾರ್ಯಕ್ರಮವನ್ನು 4ನೇ ಬಾರಿಗೆ ನಂದಿ ಟೊಯೋಟದ ಕಡೆಯಿಂದ ವ್ಯವಸ್ಥೆ ಮಾಡಿದ್ದೀವಿ. ನಾವು ಶುರು ಮಾಡೋದಕ್ಕೆ ನಂದಿ ಟೊಯೋಟಾ ಹೊಸೂರು ರೋಡ್ ಶೋರೂಮ್ನಿಂದ ಶುರು ಮಾಡಿ 45 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸುಂದರವಾದ ಜಾಗ ಈ ಜೈನ್ ಫಾರ್ಮ್ಸಿಗೆ ಬಂದಿದ್ದೀವಿ. ನಮ್ಮೆಲ್ಲ ಒಂದು ಕಸ್ಟಮರ್ಸ್ನ ಇಲ್ಲಿ ಕರ್ಕೊಂಬಂದು ಅವರ ಒಂದು ಡ್ರೈವಿಂಗ್ ಕೆಪಬಿಲಿಟೀಸ್ನ ಟೆಸ್ಟ್ ಮಾಡಿ ಒಂದು ಹೆಚ್ಚಿನ ಮೈಲೇಜ್ ಯಾರಿಗೆ ಸಿಗ್ಬೋದು ಅನ್ನೋ ಒಂದು ಕಾಂಪಿಟೇಷನ್ನಲ್ಲಿ ಒಂದು 8ರಿಂದ 10 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ. ಸೊ ನಾವು ಬೆಸ್ಟ್ ಮೈಲೇಜ್ನ ನಾವು ಇವತ್ತು ಅವ್ರ ಮುಖಾಂತರ ನಿಮ್ಗಳಿಗೆ ತಲುಪಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಡ್ರೈವಿಂಗ್ ಶೈಲಿ ಇರುತ್ತೆ, ಒಂದು ಅನುಭವದ ಮೇಲೆ ಅವರು ಹೆಚ್ಚಿನ ಮೈಲೇಜ್ ಹೇಗೆ ತೆಗಿಬೋದು ಅನ್ನೋದು ಒಂದು ಕ್ಷಮತೆ ಇರುತ್ತೆ. ನಾವು ಅವರ ಒಂದು ಆ ಎಬಿಲಿಟೀಸ್ನ ಯೂಟಿಲೈಸ್ ಮಾಡ್ಕೊಂಡು ಇವತ್ತು ಹೆಚ್ಚಿನ ಮೈಲೇಜ್ ಹೇಗೆ ತೆಗಿಸ್ಬೋದು ಅನ್ನೋದನ್ನು ನಾವಿಲ್ಲಿ ತೋರಿಸ್ಕೊಡೋದಕ್ಕೋಸ್ಕರ ಈ ಮೈಲೇಜ್ ರ್ಯಾಲಿ ಆ್ಯಕ್ಟಿವಿಟಿನ ಮಾಡ್ತಿದ್ವಿ. ನಾವು ಸ್ಟಾರ್ಟ್ ಮಾಡಿದ್ದು ಹೇಗೆ ಮಾಡಿದ್ವಿ ಅಂದರೆ, ನಂದಿ ಟೊಯೋಟಾದಿಂದ ಶೋರೂಮಿಂದ ಬಂದು ನಾವು ಫಸ್ಟ್ ಪ್ರತಿಯೊಂದು ವೆಹಿಕಲಿಗೂ ಬ್ರಿಮ್ವರೆಗೂ ಅಂದರೆ ಟ್ಯಾಂಕ್ ಫುಲ್ ಮಾಡಿಸಿ ಅಲ್ಲಿಂದ ಝೀರೋ ಮಾಡಿ ನಾವು ಈ ಲೊಕೇಶನ್ಗೆ ಅಂದರೆ ಈ ಜೈನ್ ಫಾರ್ಮ್ಸ್ ಲೊಕೇಶನ್ಗೆ ಕರ್ಕೊಂಬಂದು ಅದಕ್ಕೆ ಮುಂಚೆನೇ ಒಂದೂವರೆ ಕಿಲೋಮೀಟರ್ ದೂರದ ಮುಂಚೆನೇ ಇನ್ನೊಂದು ಪೆಟ್ರೋಲ್ ಬಂಕಲ್ಲಿ ಮತ್ತೆ ಫುಲ್ ಮಾಡಿಸಿ ಅಲ್ಲಿವರೆಗೂ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ರು ಅನ್ನೋದನ್ನು ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಅದೇ ಪ್ರಕಾರ ಪ್ರತಿಯೊಂದು ಗಾಡಿಗೂ ಬೇರೆ ಬೇರೆ ರೀತಿಯಾದ ಮೈಲೇಜ್ಗಳು ಬಂದಿದೆ. ಕೆಲವರಿಗೆ 35 ಕಿಲೋಮೀಟರ್ ಬಂದಿದೆ, ಕೆಲವರಿಗೆ 25 ಕಿಲೋಮೀಟರ್ ಬಂದಿದೆ. ಸೊ ಇದೆಲ್ಲ ಅವ್ರವ್ರ ಇಂಡಿವಿಜುವಲ್ ಅವ್ರವ್ರ ಕೆಪಬಿಲಿಟಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಥವಾ ಅವ್ರ ಕ್ಷಮತೆ ಮೇಲೆ ಒಂದು ನಿರ್ಭರ ಆಗಿರೋದ್ರಿಂದ ಬೇರೆ ಬೇರೆ ರೀತಿ ಮೈಲೇಜ್ ಬರುತ್ತೆ. ಈಗ ನಾವಾಗೇ ಹೇಳಿದ್ರೆ ಡೀಲರ್ಶಿಪ್ ಕಡೆಯಿಂದ ನಿಮಗೆ ಹೆಚ್ಚಿಗೆ ಒಂದು ಕಾನ್ಫಿಡೆನ್ಸ್ಗೆ ಇಂಥ ಯೂಸರ್ಸ್ ಅಂದರೆ ನಮ್ಮ ಕಸ್ಟಮರ್ಗಳು ಹೇಳೋದ್ರಿಂದ ನಿಮಗೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಹೈ ರೈಡರ್ ದಿ ಬೆಸ್ಟ್ ಕಾರ್ ಫಾರ್ ದಿ ಬೆಸ್ಟ್ ಮೈಲೇಜ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮನ ನಾವು ಆಯೋಜಿಸಿದ್ವಿ. ಅದರಲ್ಲಿ ನಾವು ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತೀವಿ. ಸೊ ದ್ಯಾಟ್ ನೀವು ಉತ್ಸಾಹಿಗಳು ಪಾರ್ಟಿಸಿಪೇಟ್ ಮಾಡಬೇಕು, ಈ ಥರ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ದಯವಿಟ್ಟು ನಾವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ, ತಮ್ಮಂತ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಾವು ಇಲ್ಲಿ ಎಂಟ್ರಾದಾಗಿನಿಂದ ಟೊಯೋಟಾಗೆ ಎಷ್ಟು ಕೇರಿಂಗ್ ಇತ್ತು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹೋದಾಗಿನಿಂದ ದಾರಿನಲ್ಲೂ ಎಲ್ಲಿದ್ದೀರಾ, ಏನು ಯಾವ ಕಡೆ ಇದ್ದೀರಾ, ಇಷ್ಟು ಸರ್ವೀಸು ನಾವು ಎಲ್ಲೂ ನೋಡಿಲ್ಲ. ನಾವು 18 ವರ್ಷದಿಂದ ಟೊಯೋಟಾ ಗಾಡಿನೇ ತೊಗೊಂಡಿರೋದು. ಬಟ್ ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಎಲ್ಲ. ಅಲ್ಲಿಂದ ಬಂದಾಗಿನಿಂದ ಒಂದು ಸ್ನ್ಯಾಕ್ಸ್ ಆಗಲಿ, ಒಂದು ಫುಡ್ ಆಗಲಿ, ಇಲ್ಲಿ ನೋಡಿ ಎಲ್ಲ ತುಂಬ ಖುಷಿಯಾಯಿತು. ನನ್ನ ಮೊಮ್ಮಗಳು ಭಾಳ ಎಂಜಾಯ್ ಮಾಡಿದ್ಲು. ತುಂಬಾ ಥ್ಯಾಂಕ್ಸ್ ನರೇಂದ್ರ ಅವ್ರ ಟೀಮ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಪ್ರತಿಯೊಂದರಲ್ಲೂ ಏನು ಮಾತಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಭಾಳ ಖುಷಿ ಆಯ್ತು ನಮಗೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಗೈಸ್, ಮೈಲೇಜ್ ರ್ಯಾಲಿ ಎಂಡ್ ಆಯಿತು. ನನ್ನ ಪ್ರಕಾರ ಸೂಪರ್ ಅನ್ನಿಸ್ತು ನನಗೆ. ಏನಕ್ಕೆ ಟಾಪ್ ಮೈಲೇಜ್ ಬಂದು 35.8 kmpl, ಅದು ಬೆಂಗಳೂರು ಟ್ರಾಫಿಕಲ್ಲಿ ನಾನು ಶಾಕ್ ಆಗೋಗಿದೆ. ಹಾಗಂತ ಮಿಕ್ದವ್ರಿಗೆಲ್ಲ ಏನು ಕಮ್ಮಿ ಬಂದಿಲ್ಲ, ಲೀಸ್ಟ್ 25 ಇದಿನ್ನೂ ಶಾಕ್ ಆಗುತ್ತೆ. ಬಿಕಾಸ್ 25 ಅಂದರೆ ಏನು ತಮಾಷೆ ಅಲ್ಲ. ಡೀಸೆಲ್ ಇಂಜಿನಲ್ಲೂ ಇತ್ತೀಚೆಗೆ ಬರ್ತಾ ಇಲ್ಲ. ಸೊ ಹೈಬ್ರಿಡ್ ಈಸ್ ನೌ ದ ಟಾಪ್ ಫಾರ್ ಫ್ಯೂಯಲ್ ಎಫಿಷಿಯನ್ಸಿ. ನೀವೇನಾದರೂ ಇದೇ ಥರ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನಂದಿ ಟೊಯೋಟಾ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಹಾಗೆ ಅಡ್ರೆಸ್ ಎಲ್ಲ ಇರುತ್ತೆ. ನೀವು ಯಾವುದೇ ಬ್ರಾಂಚ್ಗೆ ಹೋದರೂ ರಿಜಿಸ್ಟರ್ ಆಗ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಲ್ಲ, ಅದನ್ನು ಯೂಸ್ ಮಾಡಿಕೊಂಡು. ಸೊ ಹೈಬ್ರಿಡ್ ಕಾರ್ಸ್ ಅನ್ನೋದು ಒಂಥರ ಟಾಪ್ ಆಫ್ ದ ಸೆಗ್ಮೆಂಟ್ ಆಗೋಗಿದೆ ಈಗ ಫ್ಯೂಯಲ್ ಎಫಿಷಿಯನ್ಸಿ ಆಸ್ಪೆಕ್ಟಲ್ಲಿ. ಯಾರಿಗೆಲ್ಲ ಮೈಲೇಜೇ ಬೇಕು ಅಂದರೆ ಹೈಬ್ರಿಡ್ ಇಂಜಿನ್ಸ್, ದಟ್ಟು ಅರ್ಬನ್ ಕ್ರೂಸರ್ ಹೈ ರೈಡರು ಒಂಥರ ಟಾಪಲ್ಲಿದೆ. ಯಾಕಂದರೆ ಕಂಫರ್ಟ್ ಇದೆ, ಪರ್ಫಾರ್ಮೆನ್ಸ್, ಫೀಚರ್ಸ್, ಮೈಲೇಜ್, ಆಲ್ ಟುಗೆದರ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಂಗೆ ಕಾರು. ಸೊ ನನಗೂ ತುಂಬ ಇಷ್ಟ. ರಿವ್ಯೂ ಎಲ್ಲ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಂದಿ ಟೊಯೋಟಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಏನೇ ಡೌಟ್ಸ್ ಇರು ಕ್ಲಾರಿಫೈ ಮಾಡ್ಕೊಬೋದು, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದೇನೆಂದರೆ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದರಲ್ಲಿ ಟಾಪ್ 3 ಕಸ್ಟಮರ್ಸ್ಗೆ ಅಂದರೆ ಯಾರು ಗೆದ್ದಿದ್ದಾರೆ ಅವ್ರಿಗೆ ಗೋಲ್ಡ್ ಕಾಯಿನ್ ಸಿಕ್ತು. ಮಿಕ್ಕಿದ ಜನರಿಗೆಲ್ಲ ಸಿಲ್ವರ್ ಕಾಯಿನ್. ಸೊ ಬಂದವ್ರು ಯಾರು ವಾಪಸ್ ಹಾಗೆ ಹೋಗಿಲ್ಲ, ಎಲ್ಲರಿಗೂ ಗಿಫ್ಟ್ ಸಿಕ್ಕಿದೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಓಕೆ ಗೈಸ್, ಬಾಯ್.